ಜಾರಿದ ಬಂಡೆ, ಹೊಟ್ಟೆಪಾಡಿಗೆ ಬಂದವರ ಬದುಕು ಛಿದ್ರ. ಮೇಲಿಂದ ಉರುಳಿದ್ದ ಬಂಡೆಗೆ ಕೆಳಗೆ ಕೆಲಸ ಮಾಡಿದ 7 ಮಂದಿ ಕಾರ್ಮಿಕರ ಪ್ರಾಣ ತೆಗೆದಿದ್ದಾದ್ರೂ ಹೇಗೆ? ನಡೆದಿದ್ಯಾ ಕಾನೂನು ಉಲ್ಲಂಘನೆ? ಎಚ್ಚರಿಕೆ ನೀಡಿದ್ರೂ ಎಚ್ಚೆತ್ತುಕೊಂಡಿರಲಿಲ್ವಾ ಕ್ವಾರಿ ಮಾಲೀಕರು? ಎಲ್ಲಿದೆ ನೋಡಿ. ನನಗೆ 15 ದಿನದಿಂದ ನಾನು ಬಂದಿದ್ದೆ, ನಾನೇ ಇನ್ಸ್ಪೆಕ್ಟ್ ಮಾಡಿದ್ದೆ. ಆಮೇಲೆ ಕರೆದು ಬಿಟ್ಟು ಕೂಡ ಎಲ್ಲರಿಗೂ ವಾರ್ನಿಂಗ್ ಕೂಡ ಕೊಟ್ಟಿದ್ದೆ. ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡ್ಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. 7 ಜನ ಮೃತಪಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ನೆಗ್ಲಿಜೆನ್ಸ್ ಇಂದನೇ ಮೃತಪಟ್ಟಿರ್ತಾರೆ. ಪಟ್ಟಣ ಪ್ರದೇಶಗಳಲ್ಲಿ ಹತ್ತಿರದಲ್ಲಿ ಎಲ್ಲೂ ಮಾಡಬಾರ್ದು ಅಂತಿದೆ, ಮತ್ತು ಆದರೂ ಇಲ್ಲಿ ಹೇಗಾಯ್ತು? ನಮ್ಮ ಯಜಮಾನ ದುಡಿತೀವಿ, ನಾವು ತಿಂತಿದ್ದೀವಿ ಸರ್. ಏನು ಮಾಡೋದು? ಹೊಲ ಇಲ್ಲ ಸರ್, ಮನೆ ಇಲ್ಲ, ಮಕ್ಕಳದು ಮದುವೆ ಮಾಡಿಲ್ಲ ಸರ್. ಅಂದರೆ ಪ್ರಬಲವಾದ ಲಾಬಿಯಲ್ಲಿದೆ, ಮನಿ ಪವರ್ ಆ ಥರ ಇದೆ. ಅದಕ್ಕೆ ಈ ಸಾರಿ ಆ ಥರ ಮುಚ್ಚಾಕ್ತಕ್ಕಂಥದ್ದಕ್ಕೆ ನಾನು ಅವಕಾಶ ಕೊಡೋಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಊರಿನವರೆಲ್ಲ ಸೇರಿ ಏನು ಮಾಡಬೇಕು ಅದನ್ನು ಹೋರಾಟ ಮಾಡ್ತಾರೆ. ನೂರು ಅಡಿ ಮೇಲಿಂದ ಜಾರಿದ ಬಂಡೆ, 7 ಕಾರ್ಮಿಕರ ಬದುಕು ಸಮಾಧಿ. ಜೀವ ತೆಗೆದ ಕಿಲ್ಲರ್ ಕಾವೇರಿ ಕ್ವಾರಿ, ಯಾರ ನಿರ್ಲಕ್ಷ್ಯ, ಯಾರು ಹೊಣೆ? ಹೊಟ್ಟೆಪಾಡಿಗೆ ಬಂದವರ ಹೊಟ್ಟೆ ಮೇಲೆ ಕಲ್ಲು ಬಿದ್ದಿದ್ದೇಗೆ? ಇದು ಭಯಾನಕ, ಬೀಭತ್ಸ, ಅತಿ ದಾರುಣ. ಈ ಮೃತದೇಹಗಳನ್ನ ನೋಡಿದ್ರೆ ಯಾರಿಗೇ ಆಗಲಿ ಎದೆ ಜಲ್ಲೆನ್ನುತ್ತೆ. ಒಂದೊಂದು ಮೃತದೇಹ ಕೂಡ ಬೆಚ್ಚಿ ಬೀಳಿಸೋ ಥರ ಕಾಣಿಸ್ತಿದೆ. ಮೃತದೇಹಗಳನ್ನ ನೋಡ್ತಾ ಇದ್ರೆ ಇವರೆಷ್ಟು ನೋವಿನಿಂದ ಪ್ರಾಣ ಕಳ್ಕೊಂಡಿದ್ದಾರು ಅಂತ ಮರುಕವಾಗುತ್ತೆ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮೃತರ ಸಂಬಂಧಿಕರು ಒದ್ದಾಡ್ತಾ ಇದ್ದಾರೆ. ಆಪ್ತರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಹೊಟ್ಟೆಪಾಡಿಗೆ ಅಂತ ಬಂದವರ ಮೇಲೆ ವಿಧಿ ಕ್ರೂರ ಅವತಾರ ತಾಳಿದೆ. ಅವರ ಬದುಕಿನ ಮೇಲೆ ಬಂಡೆಯೊಂದು ಯಮನಂತೆ ಬಂದು ಅಪ್ಪಳಿಸಿದೆ. ಕಲ್ಲು ಕ್ವಾರಿಯೊಂದು ಕಲ್ಲಿನ ಸ್ಮಶಾನವಾಗಿ ಬದಲಾಗಿದೆ, ಕಲ್ಲಿನ ಸಮಾಧಿಗಳನ್ನು ನಿರ್ಮಿಸಿದೆ. ಬೆಳಿಗ್ಗೆ 7:30 ಮಾದಪಟ್ಟಣ, ಬೆಂಗಳೂರು ದಕ್ಷಿಣ. ಅದು ಬೆಳ್ಳಂ ಬೆಳಿಗ್ಗೆ. ಸಾಮಾನ್ಯವಾಗಿ ತುಂಬಾ ಮಂದಿ ರಾತ್ರಿ ನಿದ್ರೆಯಿಂದ ಎಚ್ಚೆತ್ತು ಕೆಲಸಕ್ಕೆ ಅಣಿಯಾಗೋ ಸಮಯ. ಆದ್ರೆ ಅವರು ಮಾತ್ರ ಅಷ್ಟರಲ್ಲಿ ಕೆಲಸ ಶುರು ಮಾಡಿಕೊಂಡಿದ್ರು. ಕಲ್ಲಿನ ಕ್ವಾರಿಯಲ್ಲಿ ತಮ್ಮ ಕೆಲಸ ಮಾಡೋಕೆ ಮುಂದಾಗಿದ್ರು. ಅವರ ಕೆಲಸ ಅವರು ಎಂದಿನಂತೆ ಸಾಗ್ತಾ ಇತ್ತು. ಗುರುವಾರ ಕೂಡ ಎಲ್ಲಾ ದಿನಗಳಂತೆ ಕಳೆಯುತ್ತೆ ಅಂತ ಅವರು ಅಂದ್ಕೊಂಡಿದ್ರು. ಆದ್ರೆ ಅವರ ಊಹೆ ಸುಳ್ಳಾಗಿತ್ತು. ಯಾಕಂದ್ರೆ ಮೇಲಿಂದ ಬಂದಿದ್ದ ಯಮಬಂಡೆ ಅವರ ಪ್ರಾಣವನ್ನ ತೆಗೆದಿತ್ತು. ದೈತ್ಯ ಬಂಡೆಯೊಂದು ಕಾರ್ಮಿಕರ ಮೇಲೆ ಉರುಳಿ ಬಿದ್ದಿದ್ದು ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 7 ಮಂದಿ ಆ ಬಂಡೆಯ ಕೆಳಗೆ ಸಿಕ್ಕಾಕೊಂಡು ಅಪ್ಪಚ್ಚಿಯಾದ್ರು. ಇನ್ನು ಹಲವರು ಎದ್ನೋ ಬಿದ್ನೋ ಅಂತ ಓಡಿದ್ರು. ಆದ್ರೂ ದೈತ್ಯ ಬಂಡೆ ಅವರನ್ನ ಬಿಟ್ಟಿಲ್ಲ. ಆ ಬಂಡೆಯ ಆರ್ಭಟಕ್ಕೆ ಸಿಕ್ಕಿ ಗಾಯಗೊಂಡ್ರು. ಇದೆಲ್ಲ ನಡೆದಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾದಪಟ್ಟಣದಲ್ಲಿ. ಎರಡು ಕ್ರಷರ್ಗಳ ನಡುವೆ ಕಾರ್ಮಿಕರು ಅಪ್ಪಚ್ಚಿ. ಇದೇ ನೋಡಿ, ಇದೇ ಕ್ರಷರ್ನಲ್ಲಿ ನಡೆದಿದೆ ಘೋರ ದುರಂತ. ಒಂದು ಕ್ರಷರ್ ಥರ ಕಾಣಿಸಿದ್ರೂ ಇಲ್ಲಿ 2 ಕ್ರಷರ್ ಕಂಪನಿಗಳಿವೆ. ಒಂದು ಕ್ರಷರ್ ಮೇಲಿದೆ, ಆ ಕ್ರಷರ್ ಹೆಸರು ಬಸವೇಶ್ವರ. ಇನ್ನು ಕೆಳಗಿರೋ ಕ್ರಷರ್ ಹೆಸರು ಕಾವೇರಿ ಅಂತ. ಬೆಳ್ಳಂ ಬೆಳಿಗ್ಗೆ ಅಂದ್ರೆ ಸುಮಾರು 7:30ಕ್ಕೆಲ್ಲ 2 ಕ್ರಷರ್ಗಳ ಕಾರ್ಮಿಕರು ಕೆಲಸ ಮಾಡೋಕೆ ಶುರು ಮಾಡಿಕೊಂಡಿದ್ರು. ಬಸವೇಶ್ವರ ಕ್ರಷರ್ನಲ್ಲಿ ಅಂದ್ರೆ ಮೇಲಿರೋ ಕ್ರಷರ್ನಲ್ಲಿ
ಹಿಟಾಚಿ ಮೂಲಕ ಕೆಲಸ ಶುರು ಮಾಡಲಾಗಿತ್ತು. ಅದೇ ಸಮಯದಲ್ಲಿ ಕಾವೇರಿ ಕ್ರಷರ್ನಲ್ಲಿ ಕಾರ್ಮಿಕರು ಕಲ್ಲಿಗೆ ಕುಳಿ ಹಾಕುವ ಕೆಲಸ ಆರಂಭಿಸಿದ್ದರು. ಆದರೆ ಏನಾಯ್ತೋ ಏನೋ, ಬಸವೇಶ್ವರ ಕ್ರಷರ್ನಲ್ಲಿ ಹಿಟಾಚಿ ಕೆಲಸ ಮಾಡುವಾಗ ಅಲ್ಲಿಂದ ದೈತ್ಯ ಬಂಡೆಯೊಂದು ಉರುಳಿ ಕಾವೇರಿ ಕ್ರಷರ್ಗೆ ಬಿದ್ದಿದೆ. ಕಾವೇರಿ ಕ್ರಷರ್ನಲ್ಲಿ ಕೆಲಸ ಮಾಡುತ್ತಾ ಇದ್ದೋರ ಮೇಲೆ ಉರುಳಿದೆ. ಒಟ್ಟು 16 ಮಂದಿ ಕಾವೇರಿ ಕ್ರಷರ್ನಲ್ಲಿ ಕೆಲಸ ಮಾಡುತ್ತಿದ್ದು 7 ಮಂದಿಯ ಪ್ರಾಣ ತೆಗೆದಿದೆ. ಕ್ವಾರಿಯಲ್ಲಿ ನಡೆದ ದುರಂತದಲ್ಲಿ ಯಾದಗಿರಿಯ 46 ವರ್ಷದ ರಾಮನಾಯ್ಕ, ಛತ್ತೀಸ್ಗಢದ 28 ವರ್ಷದ ಧರ್ಮೇಶ್ ಸಿಂಗ್, ಮಧ್ಯಪ್ರದೇಶದ 32 ವರ್ಷದ ಸತ್ಯನಾರಾಯಣ್ ಗೌಂಡ್, ಮಧ್ಯಪ್ರದೇಶದ 30 ವರ್ಷದ ರಾಮ್ ಅವತಾರ್ ಸಿಂಗ್, ಮಧ್ಯಪ್ರದೇಶದ 37 ವರ್ಷದ ಭುವನೇಶ್ವರ್ ಸಿಂಗ್ ಗೌಂಡ್, ಮಧ್ಯಪ್ರದೇಶದ 28 ವರ್ಷದ ರಾಜೇಶ್ ಪ್ರತಾಪ್ ಚೌಧರಿ, ಮಧ್ಯಪ್ರದೇಶದ 22 ವರ್ಷದ ಶಿವರಾಜ್ ಸಿಂಗ್ ಚೌಹಾಣ್ ಮೃತಪಟ್ಟಿದ್ದಾರೆ. ಐವರಿಗೆ ಐಸಿಯುನಲ್ಲಿ ಚಿಕಿತ್ಸೆ, ಓರ್ವ ಗಂಭೀರ. 7 ಕಾರ್ಮಿಕರ ದೇಹಗಳು ಛಿದ್ರವಾಗಿವೆ. ರಾಜರಾಜೇಶ್ವರಿ ಆಸ್ಪತ್ರೆಗೆ ಮೃತದೇಹಗಳನ್ನು ತರಲಾಗಿದ್ದು ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಮಧ್ಯಪ್ರದೇಶದ 5, ಛತ್ತೀಸ್ಗಢದ 1, ಯಾದಗಿರಿಯ 1 ಕಾರ್ಮಿಕ ಮೃತಪಟ್ಟಿದ್ದು ಹೊಟ್ಟೆಪಾಡಿಗೆ ಅಂತ ದೂರದ ಊರಿಂದ ಬಂದು ತಮ್ಮ ಬದುಕನ್ನೇ ಅಂತ್ಯಗೊಳಿಸಿಕೊಂಡಿದ್ದಾರೆ. ಕ್ವಾರಿಯ ಬಳಿಯೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಸ್ಪತ್ರೆ ಬಳಿಯೂ ಸಂಬಂಧಿಕರನ್ನ ಕಳೆದುಕೊಂಡು ಕಣ್ಣೀರು ಹಾಕಿದ್ದಾರೆ. 5 ಮಂದಿ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. 5ರಲ್ಲಿ ಓರ್ವ ಕಾರ್ಮಿಕನ ಸ್ಥಿತಿ ಗಂಭೀರವಾಗಿದ್ದು ಆತನ ತಲೆಗೆ ಗಂಭೀರ ಗಾಯ, ತೀವ್ರ ರಕ್ತಸ್ರಾವವಾಗಿದೆ. ಕ್ವಾರಿ ದುರಂತದಲ್ಲಿ ಉತ್ತರ ಭಾರತದ 27 ವರ್ಷದ ಗುಲಾಬ್ ಸಿಂಗ್, 30 ವರ್ಷ ವಯಸ್ಸಿನ ರಾಜ್ಪಾಲ್, 24 ವರ್ಷದ ಚೋಟು, 21 ವರ್ಷದ ನೋಹರ್ ಸಿಂಗ್, 30 ವರ್ಷದ ಆನಂದ್ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಯಾರದ್ದೋ ನಿರ್ಲಕ್ಷ್ಯ, ಯಾರದ್ದೋ ಬೇಜವಾಬ್ದಾರಿ, 7 ಪ್ರಾಣಗಳು ಹೋಗಿವೆ. 7 ಪ್ರಾಣಗಳ ಜೊತೆಗೆ ಆ ಪ್ರಾಣಗಳನ್ನೇ ನಂಬಿಕೊಂಡಿದ್ದ ಕುಟುಂಬಗಳು ದಿಕ್ಕಾಪಾಲಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಕೇಂದ್ರ ವಲಯ ಐಜಿಪಿ ಗಿರೀಶ್ ಮಾಹಿತಿ ಸಂಗ್ರಹಿಸಿದ್ದು ದುರಂತಕ್ಕೇನು ಕಾರಣ, ಯಾರು ಹೊಣೆ ಅನ್ನೋದನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ಇವತ್ತು ಬೆಳಗಿನ ಜಾವ 7:30 ಸುಮಾರು ಅದು 2 ಕ್ರಷರ್ಗಳಿದೆ ಇಲ್ಲಿ. ಒಂದು ಸ್ವಲ್ಪ ಹೈಟಲ್ಲಿದೆ, ಇನ್ನೊಂದು ಸ್ವಲ್ಪ ಲೋ ಲೈಯಿಂಗ್ ಇದೆ. ಸೊ ಈ ಹೈಟಲ್ಲಿ ಇರ್ತಕ್ಕಂಥ ಕ್ರಷರ್ಗಳಲ್ಲಿ ಕೆಲಸ ನಡೀತಾ ಇತ್ತು. ಕೆಳಗಡೆ ಲೋ ಲೈಯಿಂಗ್ ಕ್ರಷರಲ್ಲಿ ಏನು ಕ್ರಷರ್ ಇದೆ ಅಲ್ಲೂ ಕೂಡ ಕೆಲಸ ನಡೀತಾ ಇತ್ತು. ಕೆಳಗಡೆ ಅರೌಂಡ್ 16 ಜನ ಲೇಬರರ್ಸ್ ಕೆಲಸ ಮಾಡ್ತಾಯಿದ್ರು. ಮೇಲ್ಗಡೆ 1-2-3 ಜನ, ಅದು ಒಂದು ವೈಬ್ರೇಟರ್ ಅಂತ ಬರುತ್ತೆ, ಹಿಟಾಚಿ ಥರ ಇರುತ್ತೆ, ಅದನ್ನು ಕಲ್ಲುಗಳನ್ನ ಕದಲ್ಸೋ ಅಂತ ಒಂದು ಕೆಲಸ ಅವ್ರು ಮೇಲ್ಗಡೆ ಮಾಡ್ತಾ ಇರಬೇಕಾದ್ರೆ ಆ ಬಂಡೆಗಳು ಎಲ್ಲ ಸ್ಲೈಡ್ ಆಗಿ ಕೆಳಗಡೆ ಏನು ಕ್ರಷರಲ್ಲಿ ಕೆಲಸ ಮಾಡ್ತಾಯಿದ್ರು 16 ಜನ ಅವ್ರಗಳ ಮೇಲೆ ಬಿದ್ದಿದೆ. 15 ದಿನಗಳ ಹಿಂದೆಯೇ ಎಚ್ಚರಿಕೆ, ನಿರ್ಲಕ್ಷ್ಯ. ಮಾದಪಟ್ಟಣದಲ್ಲಿ ಇರೋ ಕಾವೇರಿ ಕ್ರಷರ್ ಮತ್ತು ಬಸವೇಶ್ವರ ಕ್ರಷರ್ ಎರಡೂ ಕೂಡ ಕಾನೂನು ಉಲ್ಲಂಘಿಸಿವೆ ಅಂತ ಹೇಳಲಾಗ್ತಿದೆ. ಕ್ವಾರಿ ಮಾಲೀಕರು ಲೋಪ ಎಸಗಿದ್ದಾರೆ ಅಂತ ಭೂ ವಿಜ್ಞಾನಿ ಕೃಷ್ಣವೇಣಿ ಹೇಳಿದ್ದಾರೆ. ಹೌದು, ಕ್ವಾರಿಯಲ್ಲಿ ಸುರಕ್ಷತಾ ಲೋಪ ಇತ್ತಂತೆ. 15 ದಿನಗಳ ಹಿಂದೆಯೇ ಕ್ವಾರಿಗೆ ಭೇಟಿ ನೀಡಿದ್ದ ಕೃಷ್ಣವೇಣಿ ಎಚ್ಚರಿಕೆ ಕೊಟ್ಟಿದ್ದರಂತೆ. ಆದರೂ ಕ್ವಾರಿ ಮಾಲೀಕರು ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ. ಬಫರ್ ಝೋನ್ನಲ್ಲಿ ಕ್ವಾರಿ ಕಾಮಗಾರಿ ನಡೆಸಲಾಗಿದೆ, ಆದ್ದರಿಂದಲೇ ಇಂಥ ದುರಂತ ಸಂಭವಿಸಿದೆ ಎಂದಿದ್ದಾರೆ ಕೃಷ್ಣವೇಣಿ. ಸ್ಲೈಡ್ ಆಗಿ ಕೆಳಗಡೆ ಬಿದ್ದಿದೆ. ಅವ್ರ ಕಾರ್ಮಿಕರು ಕೂಡ ನೋಡ್ಕೊಂಡಿಲ್ಲ. ಇದು ಕಲ್ ಬಿದ್ದು ಕೆಳಗಡೆ ಸತ್ಯ. 15 ದಿನದಿಂದ ನಾನು ಬಂದಿದ್ದೆ, ನಾನೇ ಇನ್ಸ್ಪೆಕ್ಟ್ ಮಾಡಿದ್ದೆ. ಆಮೇಲೆ ಕರೆದು ಬಿಟ್ಟು ಕೂಡ ಎಲ್ಲರಿಗೂ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ. ಅದು ಪ್ರೊಸೀಡಿಂಗ್ಸ್ ನಾವು ಆಫೀಸಲ್ಲಿ ಮಾಡ್ಕೊಂಡಿದ್ವಿ. ಅದೇ ಸೇಫ್ ಆಗಿ ಕೆಲಸ ಮಾಡಬೇಕು ಅಂತ ಅದು ಪ್ರೊಸೀಡಿಂಗ್ಸ್ ಕೂಡ ಮಾಡ್ಕೊಂಡಿದ್ದೀವಿ. ಅದನ್ನ ನಿಮ್ಗೆ ಕೊಡ್ತೀವಿ. ಸಸ್ಪೆಂಡ್ ಮಾಡ್ತೀವಿ ಎಲ್ಲ ಕ್ವಾರಿ. ಹೌದು, ಕ್ವಾರಿ ಮಾಲೀಕರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ.
ಕಾರ್ಮಿಕರು ಕೆಲಸ ಮಾಡಬೇಕಾದ್ರೆ ತೆಗೆದುಕೊಳ್ಳಬೇಕಾದ ಕನಿಷ್ಠ ಮುಂಜಾಗ್ರತೆಯನ್ನು ಅವರು ತೆಗೆದುಕೊಂಡಿರಲಿಲ್ಲ. ಮೇಲ್ಭಾಗದಲ್ಲಿ ಹಿಟಾಚಿ ಕೆಲಸ ಮಾಡುವಾಗ ಅದರ ಕೆಳಗೆ ಕೆಲಸ ಮಾಡಿಸಬಾರದು ಎಂಬ ಕನಿಷ್ಠ ಜ್ಞಾನವೂ ಅಲ್ಲಿನ ಜನರಿಗೆ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕ ಮತ್ತು ಕಾವೇರಿ ಸ್ಟೋನ್ ಕ್ರಷರ್ ಮಾಲೀಕರಿಬ್ಬರ ಮೇಲೆಯೂ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಬೌಲ್ಡರ್ಗಳು ಏನು ಬಂಡೆಗಳು ಬಿದ್ದಿರೋ ಒಂದು ಕಾರಣಕ್ಕಾಗಿ 7 ಜನ ಮೃತಪಟ್ಟಿದ್ದಾರೆ, ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 5 ಜನ ಇಂಜೂರ್ಡ್ ಇದ್ದಾರೆ. ಈಗೆಲ್ಲ 5 ಜನ ಈಗ ನಾವು ನೋಡಿದ್ವಿ ಹಾಸ್ಪಿಟ್ಲಲ್ಲಿದ್ದಾರೆ. 5 ಜನರು ಕೂಡ ದೇ ಆರ್ ಔಟ್ ಆಫ್ ಡೇಂಜರ್. ಆಮೇಲೆ ಇನ್ನು 4 ಜನ ಇದ್ದಾರೆ, ಅವರು ಏನಿದ್ರು 16 ಜನ, ಇನ್ನು 4 ಜನ ಅವ್ರಿಗೇನು ಇಂಜುರೀಸ್ ಆಗಿಲ್ಲ, ದೇ ಆರ್ ಸೇಫ್. ಯಾರು ಓನರ್ಗಳು ಯಾರಿದ್ದಾರೆ, ಮೇಲ್ಗಡೆ ಇರ್ತಕ್ಕಂಥ ಓನರ್ ಯಾರು, ಕ್ರಷರ್ದು ಓನರ್ ಯಾರು, ಕೆಳಗಡೆ ಇರ್ತಕ್ಕಂಥ ಕ್ರಷರ್ದು ಓನರ್ ಯಾರು, ಅದ್ರ ಬಗ್ಗೆ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯಿಂದ ಏನು ಅದು ಪರ್ಮಿಟ್ಟು ಲೈಸೆನ್ಸು ತೊಗೊಂಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಈಗ ತನಿಖೆ ವೇಳೆ ನಾವು ಅದನ್ನು ನೋಡಬೇಕಾಗುತ್ತೆ. ಮೃತಪಟ್ಟಿದ್ದಾರೆ, ಯಾಕೆ ಇದು ಒಂದು ಘಟನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ನಾವು ಮಾಡಬೇಕಾಗುತ್ತೆ. ಕ್ವಾರಿ ದುರಂತ ನಡೆದ ಸ್ಥಳಕ್ಕೆ ಕಾನೂನು ಹಾಗೂ ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ತಪ್ಪು ಕಂಡುಬಂದಿದೆ, ಪರಿಶೀಲನೆ ಮಾಡುತ್ತೇವೆ, ನಂತರ ಕ್ರಮ ವಹಿಸುತ್ತೇವೆ ಎಂದಿದ್ದಾರೆ. ಈ ಥರ ಘಟನೆಗಳಾದಾಗ ಥರದ ಸ್ಟಾರ್ಟಿಂಗಲ್ಲಿ ಅದೆಲ್ಲ ವದಂತಿಗಳು ಹಬ್ತವೆ, ಎಲ್ಲೋ ಸಿಗ್ತಾರೆ. ನಮ್ಗೆ ಕಾನ್ಫಿಡೆಂಟ್ ಇದೆ, ಪೊಲೀಸ್ ಇಲಾಖೆಗೆ ಓಡಿಸಿರ್ತಾರೆ. ಅರೆಸ್ಟ್ ತನಿಖೆ ಮುಗಿದಾಗ ಎಲ್ಲ ನೋಡಿ. ನೀವು ಕೇಳಕ್ಕೆ ಮುಂಚೆನೇ ಹೇಳಿದೆ ಮೇಲ್ನೋಟಕ್ಕೆ ನಾನು ಮೇಲ್ನೋಟಕ್ಕೆ ಹೇಳಿದ್ದೀನಿ. ಈಗ ಯಾರ್ಯಾರ್ದು ನಿರ್ದಿಷ್ಟವಾಗಿ ಏನು ಲೋಪ ಆಗಿದೆ, ಯಾವ್ದು ಏನು ಲೋಪ ಆಗಿದೆ, ಯಾರ್ದು ಏನು ಲೋಪ ಇದೆಲ್ಲ ತನಿಖೆಲ್ಲ ಅಂತಿಮವಾಗಿ ನಾವು ಹೇಳಬೇಕು. ಬರಗಾಲ ಅಂತ ಯಾದಗಿರಿಯಿಂದ ಗುಳೆ ಬಂದ ಕಾರ್ಮಿಕ ದುರಂತ ಅಂತ್ಯ. ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಗುಳೆ ಬರುವುದು ಕಾಮನ್. ಇದೇ ರೀತಿ ಯಾದಗಿರಿಯಿಂದ ಒಂದು ಕುಟುಂಬ ಬೆಂಗಳೂರಿಗೆ ವಲಸೆ ಬಂದಿತ್ತು. ಯಾದಗಿರಿಯಲ್ಲಿ ಬರಗಾಲ ಇದ್ದ ಕಾರಣಕ್ಕೆ ಮಾದಪಟ್ಟಣಕ್ಕೆ ಬಂದು ಕ್ವಾರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿತ್ತು. ಅದರಲ್ಲಿ ಮೃತ ರಾಮನಾಯಕ್ ಕುಟುಂಬವೂ ಒಂದು. ಶಹಾಪುರ ತಾಲೂಕಿನ ನಡಿಹಾಳ್ ತಾಂಡಾದಿಂದ ಬಂದಿದ್ದ ರಾಮನಾಯಕ್ ಕ್ವಾರಿಯಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ರಾಮನಾಯಕ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸಂಬಂಧಿಕರು ಕಣ್ಣೀರು ಹಾಕಿದ್ದಾರೆ. ಸರ್, ನಮಗೆ 1 ವರ್ಷ ಆಯ್ತು ನೋಡು ಸರ್, 1 ವರ್ಷ ಆಯ್ತು ಸರ್, 1 ವರ್ಷ ಆಯ್ತು ಸರ್. ಭಾಳ ಬಡವ್ರಿದ್ದೀವಿ ಸರ್, ನಾವು ಏನ್ ಮಾಡೋದು, ಹೊಟ್ಟಿ ಪಾಡಿಗೆ ಬಂದೀವಿ ಸರ್. ನಾವು ಇಲ್ಲೇ ನಮ್ಮ ಯಜಮಾನ ದುಡಿತೀವಿ, ನಾವು ತಿಂತಿದ್ದೀವಿ ಸರ್. ಏನ್ ಮಾಡೋದು, ಹೊಲ ಇಲ್ಲ ಸರ್, ಮನೆ ಇಲ್ಲ, ಮಕ್ಕಳದು ಮದುವೆ ಮಾಡಿಲ್ಲ ಸರ್. ಈಗ ಯಜಮಾನ್ರು ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆ ಬಂದಿರೋ ಕೆಲಸಕ್ಕೆ? 6 ಗಂಟೆಗೆ ಸರ್, 6 ಗಂಟೆ 6:30 ಬಂದಾವ್ ಸರ್. ಟಿಫನ್ ಕಟ್ಟಿವಿ ಸರ್. ಕಿಲ್ಲರ್ ಕ್ವಾರಿಯ ದುರಂತ ಬಿಚ್ಚಿಟ್ಟ ಗಾಯಾಳುಗಳು. ಕ್ವಾರಿ ದುರಂತದಲ್ಲಿ ಪ್ರಾಣ ಹೋದವರದ್ದು ಒಂದೊಂದು ಕಥೆ ಇದೆ. ಹಾಗೆಯೇ ಬದುಕಿ ಉಳಿದವರು ಕೂಡ ತಮ್ಮ ತಮ್ಮ ಅನುಭವ ಹೇಳಿಕೊಂಡಿದ್ದಾರೆ. ಅವಘಡದ ವೇಳೆ ಜಸ್ಟ್ ಮಿಸ್ ಆದ ಲೋಹರ್ ಎಂಬಾತ ಘಟನೆ ಹೇಗೆ ನಡೆಯಿತು ಅನ್ನೋದನ್ನ ವಿವರಿಸಿದ್ದಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರೋ ಲೋಹರ್, ಬೆಳಿಗ್ಗೆ ಟ್ರ್ಯಾಕ್ಟರ್ನಲ್ಲಿ ಕೆಲಸಕ್ಕೆ ಹೋಗಿದ್ವಿ, ಬಂಡೆ ಬಿದ್ದು ಟ್ರ್ಯಾಕ್ಟರ್ ಪಲ್ಟಿ ಆಯಿತು, ಅಲ್ಲಿಂದ ನಾವು ಓಡಲು ಶುರು ಮಾಡಿದ್ವಿ, ಮಿಕ್ಕ ಬಂಡೆಗಳು ಬಿದ್ದು ತಲೆಗೆ ಏಟಾಗಿದೆ ಎಂದಿದ್ದಾನೆ. ಮೊದಲು ಬಂಡೆ ಬ್ರೇಕ್ ಕ್ರ್ಯಾಕ್ ಆಗಿತ್ತು. ಆ ಕ್ರ್ಯಾಕ್ ಆಗಿದ್ದು ಇದು ಮಾಡವ್ರೆ, ಜಾರ್ಕೊಂಡ್ ಬಂದ್ಬಿಟ್ಟದೆ. ಆ ಕುಳು ಹೊಡ್ಸೋದು ಸೌಂಡಲ್ಲಿ ಕೇಳಿಲ್ಲ. ಅವ್ರು ಸೈಡ್ ಆಗಿದ್ರು ಅಂತ ಹೋದ್ರಿದ್ರು ಕೇಳಿಲ್ಲ, ಅದು ಬಂದ್ಬಿಟ್ಟದೆ ಕಲ್ಲು. 7 ಜನ ಒಳಗಿದ್ದಿರ್ಬೇಕು ಬಚ್ಚೋಕೆ. ಅವ್ರು ನೋಡಿಲ್ಲ, ನೋಡಿ ಅದು ಬ್ರೇಕರ್ನು ಅದನ್ನು ಇದಾಗ್ಬಿಟ್ಟದೆ, ಆ ಬ್ರೇಕರ್ನು ಸೈಡ್ ಇದಾಗ್ಬಿಟ್ಟದೆ, ಅದನ್ನು ಇದಾಗಿಲ್ಲ. ಅವ್ರು ನೋಡಿಲ್ಲ, ನೋಡಿ ಅವ್ರನ್ನ ಹಂಗೆ ಅವನು ಜಿಗಿದ್ಬಿಟ್ಟವನೇ. ಮಾದಪಟ್ಟಣದ ವ್ಯಕ್ತಿಗೆ ಮಂಡಿ ಚಿಪ್ಪು ಕಟ್. ಮಾದಪಟ್ಟಣ ಮೂಲದ ವ್ಯಕ್ತಿಯೊಬ್ಬರಿಗೂ ಗಾಯವಾಗಿದೆ. ಮಾದಪಟ್ಟಣದ ಆನಂದ್ ಎಂಬಾತ ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಆತ 4 ತಿಂಗಳಿಂದ ಕಾವೇರಿ ಕ್ರಷರ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಬೆಳಿಗ್ಗೆ ನಡೆದ ದುರಂತದಲ್ಲಿ ಆತನೂ ಗಾಯಗೊಂಡಿದ್ದು, ಆತನ ತಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ 4 ತಿಂಗಳಿನಿಂದ ಮಗ ಕಲ್ಲು ಕ್ವಾರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಇವತ್ತೂ ಕೆಲಸಕ್ಕೆ ಹೋಗಿದ್ದ, ಅಲ್ಲಿ ಅವಘಡವಾಗಿದೆ. ದೇವರ ದಯೆಯಿಂದ ಬದುಕಿದ್ದಾನೆ. ಆದರೆ ಒಂದು ಕಾಲಿನ ಮಂಡಿ ಚಿಪ್ಪು ಕಟ್ಟಾಗಿದೆ, ಮೊಣಕೈ ಚಿಪ್ಪು ಸಹ ಕಟ್ಟಾಗಿದೆ ಎಂದಿದ್ದಾರೆ. ಮೈನಿಂಗ್ ಬಂದ್, ಸರ್ಕಾರಕ್ಕೆ ವರದಿ. ಕಲ್ಲು ಕ್ವಾರಿಯಲ್ಲಿ ನಡೆದ ದುರಂತ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಬೆಂಗಳೂರು ದಕ್ಷಿಣ ಡಿಸಿ ಕಾಂತರಾಜ್ ಪರಿಶೀಲನೆ ನಡೆಸಿದ್ದಾರೆ. ಇಷ್ಟೇ ಅಲ್ಲದೆ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿರೋ ಜಿಲ್ಲಾಧಿಕಾರಿ
ಕಲ್ಲು ಕ್ವಾರಿಗಳನ್ನು ಮುಚ್ಚಿಸಲು ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಈ ಘಟನೆ ನಡೆಯಬಾರ್ದಾಗಿತ್ತು, ನಡೆದಿದೆ. ಏನು ಸಾವು ನೋವುಗಳಾಗಿದ್ದಾವೆ. ದಯವಿಟ್ಟು ಆ ಒಂದು ವಿಚಾರದಲ್ಲಿ ಯಾವುದೇ ಒಂದು ಇದದ್ದು ಆಗಬಾರ್ದಾಗಿತ್ತು. ಲೀಗಲ್ ಆಗಿರಲಿ, ಏನೇ ಇರಲಿ, ಕೆಲವು ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋವರೆಗೂ ಈ ಮೈನಿಂಗ್ ಇದನ್ನು ನಾವು ಸ್ಥಗಿತ ಮಾಡತಕ್ಕಂಥದ್ದಕ್ಕೆ ಮಾನ್ಯ ಸರ್ಕಾರಕ್ಕೆ ನಾವು ವರದಿನ ಕೊಡ್ತೇವೆ. ಕ್ವಾರಿ ಮಾಲೀಕರು ಪ್ರಭಾವಿಗಳು, ಶಾಸಕ ಸೋಮಶೇಖರ್ ಅಸಹಾಯಕತೆ. ಶಾಸಕ ಸೋಮಶೇಖರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದ್ರು. ಸ್ಥಳದಲ್ಲಿದ್ದ ಅಧಿಕಾರಿಗಳಿಂದ ಘಟನೆ ಹೇಗಾಯಿತು, ಘಟನೆಗೆ ಕಾರಣಗಳೇನು ಎಂಬಿತ್ಯಾದಿ ಮಾಹಿತಿಗಳನ್ನು ಪಡೆದುಕೊಂಡಿದ್ರು. ಅಲ್ಲಿಂದ ನೇರವಾಗಿ ಗಾಯಾಳುಗಳು ದಾಖಲಾಗಿದ್ದ RR ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಆ ಬಳಿಕ ಮಾತನಾಡಿದ ಸೋಮಶೇಖರ್, ಕಳೆದ ಬಾರಿ ಕೂಡ ಅಸೆಂಬ್ಲಿಯಲ್ಲಿ ಕ್ವಾರಿ ವಿಚಾರ ಮಾತನಾಡಿದ್ದೆ, ಇದರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ತನಿಖೆಯಾಗಿಲ್ಲ. ಕ್ವಾರಿ ಮಾಲೀಕರು ಹಣಬಲ ಇರೋರು, ದೊಡ್ಡ ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆಯಾಗಿದೆ. ಕೂಡಲೇ ಮಾಲೀಕರನ್ನ ವಶಕ್ಕೆ ಪಡೆಯಬೇಕು ಎಂದಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಒಂದೇ, ಮನಿ ಪವರ್ ಇದರಲ್ಲಿ ಯೂಸ್ ಆಗ್ತದೆ. ದಯವಿಟ್ಟು ಯಾರೇ ಆಗಲಿ ಅವ್ರನ್ನ ಅರೆಸ್ಟ್ ಮಾಡಿ. ಮನಿ ಪವರ್ ಸರ್ಕಾರ ತಲೆಬಾಗಿದೆಯಾ ಸರ್? ಸರ್ಕಾರ ತಲೆಬಾಗ್ಲಿಲ್ಲ. ಮತ್ತೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಕ್ರಮ ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಆಗಿ ಭೇಟಿ ಮಾಡಿ ಇಲ್ಲಿ ಬರ್ತಿದ್ದಾನೆ, ವಾಪಸ್ ಹೋಗಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾನೆ. ಇದು ಹಿನ್ನೆಲೆ ಎಲ್ಲ ಕೂಡ ಹೇಳಿದ್ದಾನೆ. ಪ್ರಾಣಿ ಸತ್ತಾಗ್ಲೂ ಹೇಳಿದ್ದಾನೆ, ಹಸುಕರುಗಳು ಸತ್ತದ್ದು ಹೇಳಿದ್ದಾನೆ, ಈಗ ಸತ್ತದ್ದು ಹೆಂಗಾಯ್ತು ಅಂತ ಹೇಳಿದ್ದಾನೆ. ಮೈನ್ಸ್ ಅಂಡ್ ಜಿಯಾಲಜಿ ಅವರು ಕೇರ್ಲೆಸ್ ಇದಲ್ಲಿದೆ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇರ್ಲೆಸ್ ಇದೆ, ಆಮೇಲೆ ಪೊಲ್ಯೂಷನ್ ಬೋರ್ಡ್ ಅದು ಕೂಡ ಕೇರ್ಲೆಸ್ ಇದೆ, ನಮ್ಮ ಲೋಕಲ್ ಪೊಲೀಸು. ಈಗ ಸದ್ಯಕ್ಕೆ ಕಾವೇರಿ ಕ್ರಷರ್ ಮತ್ತು ಬಸವೇಶ್ವರ ಕ್ರಷರ್ ಸ್ಮಶಾನದಂತೆ ಕಾಣಿಸ್ತಿದೆ. ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಮೃತರ ಸಂಬಂಧಿಕರ ಗೋಳಾಟ ಮುಂದುವರೆದಿದೆ. ಇದರ ಜೊತೆಗೆ ಐಸಿಯುನಲ್ಲೂ ಚಿಕಿತ್ಸೆ ಪಡೆಯುತ್ತಾ ಇರೋರು ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆಯೂ ನಡೆಯುತ್ತಿದೆ. ಕಲ್ಲುಕ್ವಾರಿ ದುರಂತ ರಾಜ್ಯ ರಾಜಕೀಯದಲ್ಲೂ ಕೋಲಾಹಲ ಸೃಷ್ಟಿಸಿದೆ. ಕಾಂಗ್ರೆಸ್ ಮತ್ತು ದೋಸ್ತಿ ನಡುವೆ ಜಟಾಪಟಿಯನ್ನೂ ಹುಟ್ಟುಹಾಕ್ತಿದೆ. ಶಾಸಕ ಸೋಮಶೇಖರ್ ಕಲ್ಲುಕ್ವಾರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕ್ವಾರಿಗಳು ಕಳೆದ 2-3 ವರ್ಷಗಳಿಂದ ನಾಯಿ ಕೊಡೆಗಳಂತೆ ಎಲ್ಲ ಕಡೆ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ರಾಜಕಾರಣಿಗಳ ಹೆಸರು ಹೇಳ್ಬಿಟ್ಟು ಕ್ವಾರಿಗಳು ನಿರಂತರ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಬಸವೇಶ್ವರ ಸ್ಟೋನ್ ಕ್ರಷರ್ ಮಾಲೀಕ ಚೋಳನಾಯಕನಹಳ್ಳಿಯ ಆನಂದಸ್ವಾಮಿ, ಕಾವೇರಿ ಕ್ರಷರ್ ಮಾಲೀಕ ಚಾಮರಾಜಪೇಟೆಯ ಉದಯ್ ಶಂಕರ್ ಅವರಿಂದಲೇ ಪರಿಹಾರ ವಸೂಲಿ ಮಾಡಿ ಮೃತರ ಕುಟುಂಬಗಳಿಗೆ ನೀಡಲಾಗುತ್ತದೆ ಎನ್ನಲಾಗಿದೆ. ಈ ಕುರಿತು ಮಾತನಾಡಿರೋ ಡಿಕೆಶಿ, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಕ್ವಾರಿ ಅಧಿಕೃತವೋ ಅನಧಿಕೃತವೋ ಗೊತ್ತಾಗಬೇಕಿದೆ. ನಿಯಮ ಪಾಲಿಸಬೇಕಿದೆ. ರಿಪೋರ್ಟ್ ತರಿಸಿಕೊಂಡು ನಾನು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದಿದ್ದಾರೆ. ಟೀಮ್ ಎಲ್ಲ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು, ಮೈನ್ಸ್ ಅಂಡ್ ಜಿಯಾಲಜಿ, ನಮ್ಮ DC ಎಲ್ಲ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬ್ಲಾಸ್ಟಿಂಗ್ ಏನಾಗಿಲ್ಲಂತೆ, ಬ್ಲಾಸ್ಟಿಂಗ್ ಏನು ಆಗಿಲ್ಲ ಅಂತ ವಿಚಾರ ತಿಳಿಸಿ ಅಫಿಷಿಯಲ್ ಆಗಿ ರಿಪೋರ್ಟ್ ನ ತರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಕ್ವಾರಿ ದುರಂತದ ಕುರಿತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾತನಾಡಿ, ಹೊರ ರಾಜ್ಯದ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕ್ವಾರಿ ಮಾಲೀಕರು ಮುಂಜಾಗ್ರತೆ ಕೈಗೊಂಡಿಲ್ಲ. ಇಂತಹ ಪ್ರಕರಣವನ್ನ ನಾವು ಇಲ್ಲಿವರೆಗೂ ನೋಡಿಲ್ಲ. ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನು ಕಠಿಣವಾದ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು. ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಮ್ಯಾಂಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಹಲವಾರು ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಈ ಕಲ್ಲು ಕ್ವಾರಿಗಳಿಗೆ ಅನುಮತಿ ಕೊಟ್ಟಿದ್ದು ಯಾರು? ಅನುಮತಿ ಕೊಟ್ಟವರು ಸುರಕ್ಷತೆಯನ್ನ ನಿರ್ಲಕ್ಷ್ಯ ಮಾಡಿದ್ರ? ಯಾವ ರೀತಿ ಭದ್ರತಾ ವ್ಯವಸ್ಥೆ ಇದೆ ಅನ್ನೋದನ್ನ ಅಧಿಕಾರಿಗಳು ಗಮನಿಸೋದಿಲ್ವಾ ಅನ್ನೋ ಪ್ರಶ್ನೆಗಳು ಎಲ್ಲರನ್ನೂ ಕಾಡುತ್ತಿವೆ. ಇದರ ಜೊತೆಗೆ ಹೊಟ್ಟೆಪಾಡಿಗೆ ಬಂದು ಸಾವು ಯಾರ ಹೊಣೆ? ಮೃತಪಟ್ಟವರ ಕುಟುಂಬಸ್ಥರ ಜವಾಬ್ದಾರಿ ಯಾರದ್ದು? ಸಾವಿಗೆ ಕಾರಣರಾದ ಕ್ವಾರಿ ಮಾಲೀಕರ ವಿರುದ್ಧ ಕ್ರಮವೇನು? ಇಂಥ ಕ್ವಾರಿಗಳ ಲೈಸೆನ್ಸ್ ಕಡ್ಡಾಯವಾಗಿ ನಿಷೇಧಿಸುತ್ತೀರಾ ಅನ್ನೋ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಿದೆ.